ಎಲ್ರಿಗೂ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ 2024-25ರ SSLC ಪರೀಕ್ಷೆಯ ರಿಸಲ್ಟ್ ಅನೌನ್ಸ್ ಆಗಿದೆ. ನಮ್ಮ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. 625ರಲ್ಲಿ 623 ಮಾರ್ಕ್ ತೆಗೆದು ಪ್ರಾವ್ಯ ಪಿ ಶೆಟ್ಟಿ ರಾಜ್ಯಕ್ಕೆ 3ನೇ ರ್ಯಾಂಕ್ ತಂದಿರುವುದು ತುಂಬ ಸಂತೋಷದ ವಿಷಯ. ಹಾಗೆ 615 ಮೇಲೆ 8 ವಿದ್ಯಾರ್ಥಿಗಳು ತೆಗೆದು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. 622 ಆಯುಷ್ ಶೆಟ್ಟಿ, 620 ಅನುಶ್ರೀ, 619 ಅಪೇಕ್ಷಾ ಎನ್ ಶೆಟ್ಟಿ, 618 ಸುಖಿ ಎಸ್ ಶೆಟ್ಟಿ, 616 ದರ್ಶನ್ ಕೆ ಯು, 615 ರೀಮಾ ಪ್ರಕಾಶ್ ಶೆಟ್ಟಿ, 615 ರಿತೇಶ್. ಹೀಗೆ 615 ಮೇಲೆ 8 ವಿದ್ಯಾರ್ಥಿಗಳು ಕುಂದಾಪುರದ ಪರಿಸರದಲ್ಲಿ ಒಂದು ಸಂಸ್ಥೆಯಿಂದ ಮಾರ್ಕ್ ತೆಗೆದಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಹಾಗೆ 600 ಮೇಲೆ ಸುಮಾರು 15 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಮಾರ್ಕ್ ತೆಗೆದು ತೇರ್ಗಡೆ ಹೊಂದಿದ್ದಾರೆ. 95% ಮೇಲೆ 21 ವಿದ್ಯಾರ್ಥಿಗಳು ಹಾಗೂ 90% ಮೇಲೆ 45 ವಿದ್ಯಾರ್ಥಿಗಳು ಮತ್ತು 85% ಮೇಲೆ ಅಂದರೆ ಡಿಸ್ಟಿಂಕ್ಷನ್ 62 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸಾಗಿದ್ದಾರೆ. 107 ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಈ ಸಾಧನೆಗೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು, ಇವತ್ತು 4 ವಿದ್ಯಾರ್ಥಿಗಳು ಬಂದಿದ್ದಾರೆ, ಉಳಿದ 2 ವಿದ್ಯಾರ್ಥಿಗಳು ತುಂಬ ದೂರದಲ್ಲಿದ್ದ ಕಾರಣ ಬರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ಅವರಿಗೆ ಪ್ರೇರಣಾ ಶಕ್ತಿಯಾದ ಪಾಲಕರನ್ನು ಮತ್ತು ನಮ್ಮ ಶಿಕ್ಷಕರನ್ನು, ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳನ್ನು ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ನಮ್ಮ ಸಂಸ್ಥೆಯ ಟ್ರೆಜರರಾದ ಭರತ್ ಶೆಟ್ಟಿ ಅವರಿದ್ದಾರೆ, ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರದೀಪ್ ಅವರಿದ್ದಾರೆ, ಹಾಗೆ ನಮಗೆ ಪೂರಕವಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಸಂಸ್ಥೆಯ ಸೆಕ್ರೆಟರಿಯಾದ ಪ್ರತಾಪ್ ಸಿಂಗ್ ಶೆಟ್ಟಿ ಅವರು ಮತ್ತು ಎಲ್ಲ ಶಿಕ್ಷಕರನ್ನು ಮತ್ತು ಎಲ್ಲ ಪಾಲಕರನ್ನು ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಮ್ಮಲ್ಲಿ ಒಂದು ಎಷ್ಟರ ವಿಶೇಷ ಅಂತ ಹೇಳಿದರೆ, ನಾವು 2 ವರ್ಷದಿಂದ ವಿದ್ಯಾರಣ್ಯ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ಸೇರಿದ 10ನೇ ತರಗತಿಗೆ ಸೇರಿದ ಎಲ್ಲ ವಿದ್ಯಾರ್ಥಿಗಳು ಲ್ಯಾಟ್ರಲ್ ಎಂಟ್ರಿ ಅಂದರೆ ಬೇರೆ ಬೇರೆ ಸಂಸ್ಥೆಯಿಂದ, ಇಡೀ ರಾಜ್ಯದ ಬೇರೆ ಬೇರೆ ಸಂಸ್ಥೆಯಿಂದ ಬಂದು ಸೇರಿದ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳ ಹಿಂದೆ ನಮ್ಮ ಶಿಕ್ಷಕರ ಪರಿಶ್ರಮದಿಂದಾಗಿ ಅವರೆಲ್ಲ ವಿದ್ಯಾರ್ಥಿಗಳ ಮಾರ್ಕ್ ಇಂಪ್ರೂವ್ಮೆಂಟ್ ಆಗಿದೆ. ಇದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಬೇರೆ ಸಂಸ್ಥೆಯಿಂದ ಬಂದ ವಿದ್ಯಾರ್ಥಿಗಳು ಅಂಥ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಗಿರಲಿಲ್ಲ, ಬಟ್ ಇಲ್ಲಿ ಬಂದು ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ನಾವು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಬೇಕಂತ ನಾವೊಂದು ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದೆವು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ 620ಕ್ಕೆ ಮಿಕ್ಕಿ ತೆಗೆದ್ರೆ 50,000 ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿದೆವು. ಅದನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮಲ್ಲಿ PUCಗೆ ಸೇರಿದರೆ ಅದರ ಮುಂದಿನ ದಿನಗಳಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇಯಲ್ಲಿ ಒಂದು ಒಳ್ಳೆ ಫಂಕ್ಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳು 620 ಮೇಲೆ ತೆಗೆದ ಎಲ್ಲ ವಿದ್ಯಾರ್ಥಿಗಳಿಗೂ 50,000 ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿದೆವು. ನಮ್ಮ ಸಂಸ್ಥೆ PUC ಸೇರಿದ ವಿದ್ಯಾರ್ಥಿಗಳಿಗೆ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮಲ್ಲೇ PUC ಸೇರಿದ ವಿದ್ಯಾರ್ಥಿಗಳಿಗೆ ಅದನ್ನು ಒಂದು ಒಳ್ಳೆಯ ಸಭೆ ಮಾಡಿ ಅಥವಾ ಫಂಕ್ಷನ್ ಮಾಡಿ ನಾವು ಅದನ್ನು ಕೊಡಲಿಕ್ಕಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ನಾವು 620 ಎಬೋವ್, ಮೋರ್ ದೆನ್ 625 620 ಎಬೋವ್ ತೆಗೆದವರಿಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಫ್ರೀ ಎಜುಕೇಷನ್ ಕಂಪ್ಲೀಟ್ 2 ವರ್ಷದ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ 2 ವರ್ಷದ ಎಜುಕೇಷನ್ ಫ್ರೀ ಕೊಟ್ಕೊಂಡು ಈಗಾಗಲೇ ಹೇಳಿದ ಒಂದು ಕ್ಯಾಶ್ ಪ್ರೈಸ್ ಕೊಡಲಿಕ್ಕೆ ನಾವು ಸಂಸ್ಥೆಯವರು ಮುಂದಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ಕೂಡ 10 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿರೋ ವಿದ್ಯಾರ್ಥಿಗಳಲ್ಲ. 2021ಗೆ ಸುಜ್ಜನ್ ಎಜುಕೇಷನ್ ಟ್ರಸ್ಟ್ ಈ ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಮ್ಮ ಜೊತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಶಾಲೆಗಳಿಂದ ಸೇರಿರುವ ವಿದ್ಯಾರ್ಥಿಗಳವರೆಲ್ಲ. ಅದರಲ್ಲಿ ಇವತ್ತು 107 ಜನ ವಿದ್ಯಾರ್ಥಿಗಳು SSLC ಎಕ್ಸಾಮನ್ನು ಬರೆದಿದ್ದಾರೆ. ನಾವು ಅದರ ಹಿಂದೆ ನಾವು ಅವಲೋಕಿಸಿದರೆ ಅದರಲ್ಲಿ ಒಂದು 20 ಮಕ್ಕಳು ಮೆರಿಟ್ ಸ್ಟೂಡೆಂಟ್ಸ್ ಇದ್ದಿರ್ಬೋದು. ಉಳಿದವರೆಲ್ಲರೂ ಕೂಡ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್. ಇವತ್ತು ಅಂಥ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಸೇರಿಸ್ಕೊಂಡು
ಅವರಿಗೆ ಕಂಟಿನ್ಯೂಸ್ ಆಗಿ ಅವ್ರ ಹಿಂದೆ ನಮ್ಮ ಟೀಚರ್ಸು ಮತ್ತು ಹಾಸ್ಟೆಲ್ನಲ್ಲಿರೋ ವಿದ್ಯಾರ್ಥಿಗಳಿಗೆ ನಮ್ಮ ರೆಸಿಡೆನ್ಷಿಯಲ್ ಟೀಚರ್ಸು ಮತ್ತು ವಾರ್ಡನ್ಸ್ ನಿರಂತರ ಪ್ರಯತ್ನವನ್ನು ಮಾಡಿ 107 ವಿದ್ಯಾರ್ಥಿಗಳಲ್ಲಿ ಮೋರ್ ದೆನ್ 50%, 61 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಸೊ ಇದು ಭಾಳ ಸಂತೋಷವನ್ನು ಪಡುವ ವಿಷಯ. ಯಾಕಂತ ಹೇಳಿದರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಅವರ ಹಿಂದೆ ಅವ್ರು ಯಾವ ರೀತಿ ಕಲಿತಾ ಇದ್ರು ಅನ್ನೋದು ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಪಾಲಕರಿಗೆ ಗೊತ್ತಿದೆ. ಇವತ್ತು ನಮ್ಮ ರಿಸಲ್ಟನ್ನು ನೋಡಿ ನಮ್ಮ ಪಾಲಕರು ಭಾಳ ಸಂತೋಷವನ್ನು ಪಟ್ಟಿದ್ದಾರೆ. ನಾವು ಕೂಡ ತುಂಬ ಸಂತೋಷವನ್ನು ಪಟ್ಟಿದ್ದೇವೆ. ತುಂಬ ಎಲ್ಲೂ ಅವರಿಗೆ ಸೀಟ್ ಕೊಡ್ಲಿಕ್ಕೆ ಆಗದೆ ಇದ್ದವ್ರನ್ನೂ ಕೂಡ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ. ನಮ್ಮ ಮಾಧ್ಯಮ ಮಿತ್ರರ ಗಮನಕ್ಕೆ ನಾವು SSLCಯಲ್ಲೂ ಕೂಡ ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ. ಹೆಚ್ಚಿನ ಸಂಸ್ಥೆಯವರು SSLCಯಲ್ಲಿ ರಿಸ್ಕ್ ತಗೊಳ್ಳೋದಿಲ್ಲ. ನಾವು SSLCಯಲ್ಲೂ ಕೂಡ ಅಡ್ಮಿಷನನ್ನು ಮಾಡ್ಕೊಂಡಿದ್ದೇವೆ. ತುಂಬ ಪುವರ್ ಸ್ಟೂಡೆಂಟ್ಸ್, ನಾವು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದಾಗ ಅವರ ಪೇಪರ್ ಕೂಡ ಇದೆ. ಇವತ್ತು ನಮ್ಮಲ್ಲಿ 4-5 ಮಾರ್ಕ್ಸ್ ತೆಗೆದಿದ್ದಾರೆ ನಮ್ಮ ಎಂಟ್ರೆನ್ಸ್ ಎಕ್ಸಾಮಲ್ಲಿ. ಅಂಥ ವಿದ್ಯಾರ್ಥಿಗಳನ್ನು ಕೂಡ ನಾವು SSLCಗೆ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಂಡು ಇಷ್ಟೊಂದು ಅಭೂತಪೂರ್ವವಾದಂಥ ರಿಸಲ್ಟನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ಇದರ ಹಿಂದೆ ದೊಡ್ಡ ಶಕ್ತಿಯಾಗಿ ನಮ್ಮೆಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರ ಶ್ರಮ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ನಮ್ಮ ಏನು ಒಂದು ಪ್ಲ್ಯಾನ್ ಏನಿದೆ, ನಮ್ಮ ಏನು ಆ್ಯಕ್ಷನ್ ಪ್ಲ್ಯಾನ್ ಏನಿದೆ, ಅದಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳು ಕೂಡ ಎಫರ್ಟ್ ಹಾಕಿದ್ದಾರೆ. ಹಾಗಾಗಿ ಈ ಮಟ್ಟದ ಒಂದು ಸಾಧನೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪ್ರಾವ್ಯ ಇವತ್ತು ಸ್ಟೇಟಿಗೆ 3rd ರ್ಯಾಂಕ್ ಬಂದಿದ್ದಾಳೆ. ಅವಳು ನಮ್ಮ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿನಿ. ನಮ್ಮ ಹಾಸ್ಟೆಲ್ನಲ್ಲೇ ಇದ್ಕೊಂಡು ಅವಳು ಇವತ್ತು ಈ ಸಾಧನೆಯನ್ನು ಮಾಡಿದ್ದಾಳೆ. ಅದು ಕೂಡ ಒಂದು ವಿಶೇಷವಾದದ್ದು. ಸುಮಾರು ನಮ್ಮ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಸಾಧನೆ ಮಾಡುವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಮ್ಮ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಇದ್ದವರು. ಸೊ ಹಾಗಾಗಿ ಈ ಒಂದು ರಿಸಲ್ಟ್ನ ಹಿಂದೆ ನಮ್ಮೆಲ್ಲರ ಬೋಧಕೇತರ ಸಿಬ್ಬಂದಿ ವರ್ಗದವರ ಅವಿರತ ಶ್ರಮ ಇದೆ ಅನ್ನೋದನ್ನ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತುಂಬಾನೇ ಸಪೋರ್ಟ್ ಮತ್ತು ಎಂಕರೇಜ್ ಮಾಡಿದ್ದಾರೆ. ನಾನು ಅದರಲ್ಲೂ ನನ್ನ ಹಾಸ್ಟೆಲ್ ವಿದ್ಯಾರ್ಥಿನಿ ಆಗಿರೋದ್ರಿಂದ ನಮ್ಗೆ ಬೆಳಗ್ಗೆ 1 hour ಸ್ಟಡಿ ಅವರ್ಸ್, ಆಮೇಲೆ ಸ್ಕೂಲಲ್ಲಿ ಕೂಡ ಸಂಜೆ 6 o'clock ತನಕ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ಸ್ ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆನೇ ಎಲ್ಲ ಅಂದರೆ ಕ್ಲಾಸ್ ಅಂದರೆ ವೀಕ್ಲಿ ಲೈಕ್ ಒಬ್ಬರೊಬ್ಬರು ಟೀಚರ್ಸ್ ಒಂದೊಂದು ದಿನ ಇರ್ತಿದ್ರು. ಅವ್ರು ಸ್ಟೇ ಆಗ್ತಿದ್ರು. ಅವ್ರ ಮನೆ ಎಷ್ಟೇ ದೂರ ಇದ್ದರೂ ಕೂಡ 6 o'clock ತನಕ ನಮ್ಮ ಜೊತೆನೇ ಇದ್ದು ನಮಗೆ ಆ ಚಾಪ್ಟರ್ಸ್ನೆಲ್ಲ ಚೆನ್ನಾಗಿ ರಿವಿಷನ್ ಮಾಡ್ತಿದ್ರು. ಮತ್ತು ನಮ್ಮ ಡೌಟ್ಸ್ ಏನೇ ಇದ್ರು ಎಲ್ಲರೂ ಕ್ಲಿಯರ್ ಮಾಡ್ತಿದ್ರು. ಈವನ್ ಹಾಸ್ಟೆಲಿಗೆ ಹೋದ್ಮೇಲೆ ಕೂಡ ಅಲ್ಲಿ ನಮ್ಗೆ ತುಂಬ ರೆಸಿಡೆನ್ಷಿಯಲ್ ಟೀಚರ್ಸ್ ಫೆಸಿಲಿಟಿ ಇದೆ. ಆಮೇಲೆ ಎಜುಕೇಟೆಡ್ ವಾರ್ಡನ್ಸ್ ಇದ್ದಾರೆ. ನಮ್ಮ ಡೌಟ್ಸ್ನೆಲ್ಲ ಅವ್ರ ಜೊತೆ ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದಿತ್ತು. ನಮಗೀಗ ಸ್ಕೂಲಲ್ಲೆಲ್ಲಾದರೂ ಕೇಳೋಕ್ಕೆ ಅಂದರೆ ಸರಿ ಅನಿಸಿಲ್ಲ ಅಂದರೆ ನಮ್ಗೆ ಹಾಸ್ಟೆಲಲ್ಲಿ ಕೂಡ ರೆಸಿಡೆನ್ಷಿಯಲ್ ಟೀಚರ್ಸ್ ಇದ್ದಾರೆ. 10:30 ತನಕ ಅಲ್ಲೂ ಸ್ಟಡಿ ಅವರ್ಸ್ ಆಗ್ತಿತ್ತು. ಮತ್ತು ನಮಗೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ರೀತಿ ಪ್ರೆಷರ್ ಹಾಕಿಲ್ಲ. ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು, ಟೀಚರ್ಸ್ ಕಡೆಯಿಂದ ಆಗಿರಲಿ, ಎಲ್ಲೂ ನಮ್ಗೆ ಪ್ರೆಷರ್ ಬಿದ್ದಿಲ್ಲ. ಸೊ ಕಾನ್ಫಿಡೆನ್ಸಿಂದ ನಾನು ನನ್ನ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಈ ಒಂದು ರಿಸಲ್ಟ್ ಬಂದಿದೆ. ನಮಗೆ ಎಜುಕೇಷನ್ ಕೊಡಿಸಿದ್ದಾರೆ. ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮಗೆ ತುಂಬ ಒಂದು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಗೈಡ್ ಮಾಡಿ ನನಗೆ ಇಷ್ಟೊಂದು ತೆಗಿಲಿಕ್ಕೆ ಸಾಧ್ಯವಾಯಿತು. ಅದು ಅಲ್ಲದೆ ನಮಗೆ ಯಾವುದೇ ಡೌಟ್ ಇದ್ದರೂ ಕೂಡ ಯಾವ ಟೀಚರ್ಸ್ ಅವ್ರು ಅದೇ ಮೂಮೆಂಟಲ್ಲಿ ಕ್ಲಾರಿಫೈ ಮಾಡ್ತಿದ್ರು. ಹಾಗೆ ಮತ್ತು IIT NEET ಫೌಂಡೇಶನ್ ಕೋರ್ಸಸ್ ಕೊಡೋದ್ರಿಂದ ಕೂಡ ನಿಮಗೆ ಅಪ್ಲಿಕೇಶನ್ ಬೇಸ್ ಕ್ವಶನ್ಸ್ನ ಸಾಲ್ವ್ ಮಾಡೋದು ಕೂಡ ಹೆಲ್ಪ್ ಆಯಿತು. ಹಾಗೆ ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. 10ಕ್ಕಿಂತ ಜಾಸ್ತಿ ಪ್ರಿಪರೇಟ್ರಿಯನ್ನು ಮಾಡುವುದರಿಂದ ನಮಗೆ ಸಿಲೆಬಸ್ ಮೇಲೆ ಗ್ರಿಪ್ ಸಿಗುವಂತಾಯಿತು. ಮತ್ತು IIT NEET ಫೌಂಡೇಶನ್ ಕ್ಲಾಸಸ್ಸಿಂದ ನಮಗೆ ಟ್ರಿಕಿ ಕ್ವಶನ್ಸ್ ಎಲ್ಲ ತುಂಬ ಸುಲಭವಾಗಿ ಸಾಲ್ವ್ ಮಾಡುವಂತೆ ಆಯಿತು. ಹೀಗೆ 15 minutes ಯೋಗ ಆ್ಯಂಡ್ ಮೆಡಿಟೇಷನ್ ಇರುತ್ತೆ. ಎವ್ರಿ ಡೇ ಯೋಗ ಆ್ಯಂಡ್ ಮೆಡಿಟೇಷನ್ ಇರುತ್ತೆ. ಮೆಡಿಟೇಷನ್ ಆದ ನಂತರ ಸ್ಟಡಿ ಅವರ್ಸ್ ಇರುತ್ತೆ ಅವರಿಗೆ. ಸೊ ಸ್ಟಡಿ ಅವರ್ಸಲ್ಲಿ ಅವರಿಗೆ ರೆಸಿಡೆನ್ಷಿಯಲ್ ಟೀಚರ್ಸ್ ಅಂತ ಇರ್ತಾರೆ ಇಂಪಾರ್ಟೆಂಟಾಗಿ. ವಾರ್ಡನ್ ಜೊತೆಯಲ್ಲಿ MSc ಕ್ವಾಲಿಫೈಡ್ ಟೀಚರ್ಸ್, MSc ಫಿಸಿಕ್ಸು, MSc ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಹಾಗೆ MCom ಆಗಿರುವ ಎಲ್ಲ ರೆಸಿಡೆನ್ಷಿಯಲ್ ಟೀಚರ್ಸ್ ಹಾಸ್ಟೆಲಲ್ಲೇ ಮಕ್ಕಳ ಜೊತೆ ಸ್ಟೇ ಮಾಡ್ತಾರೆ. ಇದು ಅವರಿಗೆ ಏನು ಓದುವಾಗ ಏನು ಡೌಟ್ಸ್ ಇರುತ್ತೆ ಅದನ್ನು ಕ್ಲಾರಿಫೈ ಮಾಡಲಿಕ್ಕಾಗತ್ತೆ. ಮತ್ತು ನಾವು ಹಾಸ್ಟೆಲಲ್ಲಿ ಎವ್ರಿ ಡೇ ನೈಟ್ ಅವರಿಗೆ ಇವತ್ತೇನು ಓದಿದ್ದಾರೆ ಅನ್ನೋದನ್ನು ನಾವೊಂದು ಟೆಸ್ಟ್ ಮಾಡ್ತೇವೆ ಅವರಿಗೆ. ಅಂದರೆ ಒಂದು 20 marks ಎಕ್ಸಾಮ್ ಮಾಡ್ತೇವೆ. ಸೊ ಅವ್ರು ಏನು ಓದಿದ್ದಾರೆ ಅದನ್ನು ಬರೆದು ತೋರಿಸಿ ಹೋಗಬೇಕು. ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಡೈಲಿ ಎಷ್ಟು ಓದಿದ್ದಾರೆ ಅನ್ನೋದು ನಮಗೆ ಕೌಂಟ್ ಸಿಗುತ್ತೆ. ಸೊ ಅದರಿಂದ ನಾವು ಅವರ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಅವರಿಗೆ ಎಕ್ಸ್ಟ್ರಾ ಕೋಚಿಂಗ್ ಕೊಡಲಿಕ್ಕೆ, ಒಬ್ಬ ಸ್ಟೂಡೆಂಟ್ಸಿಗೆ ಯಾವ ರೀತಿ ಮೋಟಿವೇಟ್ ಮಾಡಬೇಕು, ಯಾರು ತುಂಬ ಓದೋದ್ರಲ್ಲಿ ಹುಷಾರಿದ್ದಾನೆ ಅಥವಾ ಯಾರು ಎವ್ರೇಜ್ ಇದ್ದಾನೆ, ಯಾರು ಬಿಲೋ ಎವ್ರೇಜ್ ಇದ್ದಾನೆ, ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದು ನಮ್ಗೆ ಎವ್ರಿ ಡೇ ಗೊತ್ತಾಗ್ತಿತ್ತು. ಅದರ ಬೇಸಿಸ್ ಮೇಲೆ ನಾವು ಎವ್ರಿ ಡೇ ಅವರವರ ಸ್ಟ್ರೆಂತ್ ವೀಕ್ನೆಸ್ಸಿಗೆ ಸರಿಯಾಗಿ ನಾವು ಪ್ಲ್ಯಾನ್ಸ್ಗಳನ್ನು, ನಮ್ಮ ಟೀಚರ್ಸು ಪ್ಲ್ಯಾನ್ಸು, ಅದಕ್ಕೆ ಸರಿಯಾಗಿರೋ ಆ್ಯಕ್ಷನ್ಗಳನ್ನು ರೆಡಿ ಮಾಡ್ತಾ ಇದ್ರು. ಆ ಮೂಲಕ ನಾವು ವಿದ್ಯಾರ್ಥಿಗಳ ಹಿಂದೆ ಇರ್ತಿದ್ವಿ. ಇನ್ನೊಂದು ಪ್ರಾವಿ ಇವಾಗಲೇ ಹೇಳಿದಾಗೆ ನಮ್ಮ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ನಾವು ಬರೀ ಓದೋದು ಮಾತ್ರ ಅಂತ ಪ್ರೆಷರೈಸ್ ಮಾಡಲಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ. ಹಾಗಾಗಿ ಈ ಥರದೊಂದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಯಿತು. ಅವರಿಗೆಲ್ಲ ಒಂದು ಮನೆ ವಾತಾವರಣವನ್ನೇ ನಾವು ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಇಂಪಾರ್ಟೆನ್ಸನ್ನು ಕೊಟ್ಟು ಅವರನ್ನು ಮೋಟಿವೇಟ್ ಮಾಡಿ ಈ ರೀತಿಯ ರಿಸಲ್ಟನ್ನು ತೆಗೆಸಿದ್ದೇವೆ.
ಶಾಲೆಗಳಲ್ಲಿ ನಮ್ಮ ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗಳಿಗೆ ನಾವು ವಿಸಿಟ್ ಕೊಟ್ಟಿದ್ದೇವೆ. ನಮ್ಮ ಅಡಾಪ್ಷನ್ ಸ್ಕೀಮ್ಗಳ ಬಗ್ಗೆ ಅವರಿಗೆ ಡೀಟೇಲ್ಡ್ ಆಗಿ ಅವರಿಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇವೆ. ಈಗಾಗಲೇ ತುಂಬ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಅಡ್ಮಿಷನನ್ನು ಮಾಡ್ಕೊಂಡಿದ್ದಾರೆ. ಸೊ ಅವರಿಗೆ ನಮ್ಮ ವತಿಯಿಂದ ಏನೇನೆಲ್ಲ ಬೆನಿಫಿಟನ್ನು ಕೊಡಲಿಕ್ಕಾಗತ್ತೆ ನಾವು ಅದನ್ನು ಅವರಿಗೆ ಕೊಡ್ತೇವೆ. ತುಂಬ ಒಳ್ಳೆ ಕೋಚಿಂಗ್ ಇರೋದ್ರಿಂದ ನಾನು ಸೈನ್ಸ್ ತಗೊಂಡು PCMB ತಗೊಂಡು ನೀಟ್ ಎಕ್ಸಾಮ್ ಬರೆದು MBBS ಮಾಡಿ ಒಂದು ಒಳ್ಳೆ ಡಾಕ್ಟ್ರಾಗಿ ಜನಸೇವೆ ಮಾಡೋ ಆಸೆ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಆಯುಷ್. ನಾನು ಈ ಸಲ SSLC 2025 ಪರೀಕ್ಷೆಯಲ್ಲಿ 625 622 ತೆಗೆದಿದ್ದೇನೆ. ಇದಕ್ಕೆಲ್ಲ ನಮ್ಮ ಸಪೋರ್ಟಿವ್ ಟೀಚರ್ಸ್, ಮ್ಯಾನೇಜ್ಮೆಂಟ್ ಹಾಗೂ ಪೇರೆಂಟ್ಸಿಂದನೇ ಆಯಿತು. ಹಾಗೂ ಇಲ್ಲಿ ನಮ್ಮ IIT ನೀಟ್ ಫೌಂಡೇಶನ್ ಕೋಚಿಂಗಿಂದ ತುಂಬ ಕಾಂಪ್ಲೆಕ್ಸ್ ಕ್ವಶನ್ಸ್ ಎಲ್ಲ ತುಂಬ ಈಸಿಲಿ ಸಾಲ್ವ್ ಮಾಡುವಂತೆ ಆಯಿತು. ಮತ್ತು ತುಂಬ ಪ್ರಿಪ್ರೇಟರಿ ಮಾಡುವುದರಿಂದ ನಮಗೆ ಎಕ್ಸಾಮ್ ಫಿಯರ್ ಎಲ್ಲ ಇರಲಿಲ್ಲ. ಮತ್ತು ಸಿಲೆಬಸ್ಸಲ್ಲಿ ಒಳ್ಳೆ ಗ್ರಿಪ್ ಸಿಕ್ತು. ಹಾಗೆ ಇಲ್ಲಿ ಬೇರೆ ಫೀಲ್ಡ್ಸಲ್ಲೂ ತುಂಬ ನಮಗೆ ಎನ್ಕರೇಜ್ ಮಾಡ್ತಾರೆ. ಅಂದರೆ ಸಾಂಸ್ಕೃತಿಕ ಅಲೋಕೇಶನ್ ಆಗಿರ್ಬೋದು, ಈ ಥರ ತುಂಬ ಫೀಲ್ಡ್ಸಲ್ಲಿ ನಮಗೆ ಎನ್ಕರೇಜ್ ಮಾಡುವುದರಿಂದ ನಮಗೆ ಒಳ್ಳೆಯದು ಫ್ಯೂಚರ್ ಎಜುಕೇಷ್ನಲ್ ಫೀಲ್ಡ್ ಇಲ್ಲ ಅಂದರೂ ಸ್ಪೋರ್ಟ್ಸ್ ಆಗಿರಲಿ, ಬೇರೆ ಯಾವುದಾದ್ರೂ ಫೀಲ್ಡಲ್ಲಿ ಒಳ್ಳೆ ಹೋಗುವಂತೆ ಮಾಡ್ತಾರೆ. 620 ಮಾರ್ಕ್ಸ್ ಇದೆ, ಸ್ಟೇಟಿಗೆ 6th ರ್ಯಾಂಕ್. ಇದೆಲ್ಲ ನಮ್ಮ ಸಪೋರ್ಟಿವ್ ಪೇರೆಂಟ್ಸ್, ಟೀಚರ್ಸ್ ಹಾಗೂ ಮ್ಯಾನೇಜ್ಮೆಂಟಿಂದ ಆಗಲು ಸಾಧ್ಯ ಆಯಿತು. ನಮ್ಮ ಮ್ಯಾನೇಜ್ಮೆಂಟ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸ್ ಕೂಡ ತುಂಬ ಗೈಡ್ ಮಾಡಿ ನಮಗೆಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮಗೆ ಓಲ್ಡ್ ಅಂದರೆ ಹಳೆ ವರ್ಷದ ಕ್ವಶನ್ ಪೇಪರ್ನ ಕೊಟ್ಟು ಅದನ್ನೆಲ್ಲ ಸಾಲ್ವ್ ಮಾಡಿ ರಿವಿಷನ್ ಮಾಡಿಸ್ತಿದ್ದ ಅದು ಕೂಡ ನಮಗೆ ಹೆಲ್ಪ್ ಆಗಿದೆ. ಹಾಗೆ ಮತ್ತು IIT ನೀಟ್ ಫೌಂಡೇಶನ್ ಕೋರ್ಸ್ ಕೊಡೋದ್ರಿಂದ ಅದರಲ್ಲಿ ಎಲ್ಲ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ಎಕ್ಸಾಮಲ್ಲಿ ಯಾವುದೇ ಕಷ್ಟ ಆಗ್ತಿರಲಿಲ್ಲ. ಹಾಗೆ ತುಂಬ ಪ್ರಿಪ್ರೇಟರೀಸ್ ಮಾಡೋದ್ರಿಂದ ಕೂಡ ಎಕ್ಸಾಮ್ ಫಿಯರ್ ಅಂತ ಇರಲಿಲ್ಲ. ಮತ್ತು ನಮ್ಮ ಪೇರೆಂಟ್ಸ್ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಳ್ಳೆ ಸ್ಕೂಲಿಗೆ ಸೆಲೆಕ್ಟ್ ಮಾಡಿದ್ದಕ್ಕಾಗಿ ನನಗೆ ಇಷ್ಟು ಮಾರ್ಕ್ಸ್ ಸಿಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೇಕ್ಷಾ. ನಾನು SSLC ಎಕ್ಸಾಮಿನೇಷನಲ್ಲಿ 619 ಔಟ್ ಆಫ್ 625 ತೆಗೆದಿದ್ದೀನಿ. ಇದೆಲ್ಲ ನಮ್ಮ ಮ್ಯಾನೇಜ್ಮೆಂಟ್, ಸಪೋರ್ಟಿವ್ ಟೀಚರ್ಸ್ ಹಾಗೂ ಪೇರೆಂಟ್ಸಿಂದ ಸಾಧ್ಯ ಇತ್ತು.